ಯಾರಾದರೂ ಇವತ್ತು ಏನಾದರೂ ಕೆಲಸಕ್ಕೆ ಹೊರಡೋದಕ್ಕೆ ಕ್ಯಾಬ್ ಬುಕ್ ಮಾಡೋಣ ಅಂತ ಅಂದುಕೊಂಡ್ರೆ ಹುಷಾರ್. ಯಾಕಂದ್ರೆ ಅಷ್ಟು ಈಸಿಯಾಗಿ ನಿಮಗೆ ಆಟೋ ಅಥವಾ ಟ್ಯಾಕ್ಸಿ ಸಿಕ್ಕುತ್ತಿಲ್ಲ. ಒಂದಷ್ಟು ಗಂಟೆಗಳ ಕಾಲ ನೀವು ಪರದಾಡಲೇಬೇಕಾಗತ್ತೆ. ಅಷ್ಟಕ್ಕೂ ಅಂಥದ್ದೇನಾಗಿದೆ ಅಂತೀರಾ? ತೋರಿಸ್ತೀವಿ ನೋಡಿ. ಇದು ದೇಶಾದ್ಯಂತ ಓಲಾ, ಊಬರ್, ರ್ಯಾಪಿಡೋ ಸೇವೆ ಬಂದ್. ಆಪ್ ಆಧಾರಿತ ಸಾರಿಗೆ ಗಿಗ್ ವರ್ಕರ್ಗಳ ಮುಷ್ಕರ. ಆಟೋ ಟ್ಯಾಕ್ಸಿ ನಂಬಿಕೊಂಡವರಿಗೆ ತಟ್ಟಲಿದೆ ಮುಷ್ಕರದ ಬಿಸಿ. ಬೆಂಗಳೂರು ಸೇರಿದಂತೆ ಮಹಾನಗರ ಪಾಲಿಕೆಯಲ್ಲಿ ಆಪ್ ಆಧಾರಿತ ಸಾರಿಗೆ ಸೇವೆಯನ್ನ ಸಾಕಷ್ಟು ಜನ ಅವಲಂಬಿಸಿದ್ದಾರೆ. ಓಲಾ, ಊಬರ್, ರ್ಯಾಪಿಡೋ ಹೀಗೆ ಹಲವು ಸಾರಿಗೆ ಆಪ್ಗಳಲ್ಲಿ ಆಟೋ, ಟ್ಯಾಕ್ಸಿ, ಬೈಕ್ಗಳನ್ನ ಬುಕ್ ಮಾಡಿಕೊಂಡು ಸೇವೆ ಪಡೆದುಕೊಳ್ತಾರೆ. ಆದರೆ ಓಲಾ, ಊಬರ್, ರ್ಯಾಪಿಡೋ ಆಪ್ಗಳ ಮೂಲಕ ಸಾರಿಗೆ ಸೇವೆ ಒದಗಿಸುವ ಚಾಲಕರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ದೇಶದಾದ್ಯಂತ ಬಂದ್ ಆಚರಿಸ್ತಾ ಇದ್ದಾರೆ. ತೆಲಂಗಾಣದ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಯೂನಿಯನ್, TGPWU ಮತ್ತು ಇತರೆ ಕಾರ್ಮಿಕ ಸಂಘಗಳ ಸಮನ್ವಯದಲ್ಲಿ ದೇಶದಾದ್ಯಂತ ಮುಷ್ಕರ ನಡೆಸಲಾಗ್ತಾ ಇದೆ. ಪ್ರತಿಭಟನೆಗೆ ಆಲ್ ಇಂಡಿಯಾ ಬ್ರೇಕ್ ಡೌನ್ ಎಂದು ಹೆಸರು. ಸುಮಾರು 6 ಗಂಟೆ ಆಪ್ ಆಧಾರಿತ ಸಾರಿಗೆ ಸೇವೆ ಸ್ಥಗಿತ ಸಾಧ್ಯತೆ. ಈ ಪ್ರತಿಭಟನೆಯನ್ನ ಆಲ್ ಇಂಡಿಯಾ ಬ್ರೇಕ್ ಡೌನ್ ಅಂತ ಕರೆಯಲಾಗಿದೆ. ಸುಮಾರು 6 ಗಂಟೆಗಳ ಕಾಲ ಆಪ್ ಆಧಾರಿತ ಸಾರಿಗೆ ಸೇವೆ ಸ್ಥಗಿತಗೊಳ್ತಾ ಇದೆ. ಚಾಲಕರು ತಮ್ಮ ರೈಡ್ ಹೇಲಿಂಗ್ ಅಪ್ಲಿಕೇಶನ್ಗಳನ್ನ ಏಕಕಾಲದಲ್ಲಿ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲೂ ಇದರ ಎಫೆಕ್ಟ್ ಸಾರಿಗೆ ಸೇವೆಗೆ ತಟ್ಟಲಿದೆ. ಹಾಗಿದ್ರೆ ಸಾರಿಗೆ ಗಿಗ್ ಕಾರ್ಮಿಕರ ಸಂಘಟನೆಗಳ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಕಂಪನಿಗಳು ದೊಡ್ಡ ಪ್ರಮಾಣದ ಲಾಭ ಗಳಿಸ್ತಾ ಇವೆ. ಓಲಾ, ಊಬರ್, ರ್ಯಾಪಿಡೋ ಮತ್ತು ಪೋರ್ಟರ್ನಂತಹ ಕಂಪನಿಗಳು ಆಟೋಗಳು, ಕ್ಯಾಬ್ಗಳು ಮತ್ತು ಬೈಕ್ ಟ್ಯಾಕ್ಸಿಗಳಿಗೆ ದರವನ್ನ ತಾವೇ ನಿರ್ಧರಿಸ್ತಾ ಇವೆ. ಆದರೂ ಚಾಲಕರಿಗೆ ನ್ಯಾಯಯುತ ಆದಾಯ ಒದಗಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಬೇಕು, ನಿಯಂತ್ರಣಾತ್ಮಕ ಚೌಕಟ್ಟನ್ನ ಜಾರಿಗೆ ತರಬೇಕು. ಆಟೋ, ಕ್ಯಾಬ್ ಮತ್ತು ಬೈಕ್ ಟ್ಯಾಕ್ಸಿಗಳಿಗೆ ಕನಿಷ್ಠ ಮೂಲ ದರವನ್ನ ನಿಗದಿಪಡಿಸಬೇಕು. ವಾಣಿಜ್ಯ ಉದ್ದೇಶಕ್ಕೆ ವೈಟ್ ಬೋರ್ಡ್ ಟ್ಯಾಕ್ಸಿ, ವೈಟ್ ಬೋರ್ಡ್ 2 ವೀಲರ್ ಬಳಕೆಯನ್ನ ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು. ಚಾಲಕರಿಗೆ ಸಾಮಾಜಿಕ ಭದ್ರತೆ, ವಿಮೆ ಹಾಗೂ ಕೆಲಸದ ಸಮಯಕ್ಕೆ ಸಂಬಂಧಿಸಿದ ನಿಯಮಗಳನ್ನ ಕಾನೂನುಬದ್ಧವಾಗಿ ಜಾರಿಗೆ ತರಬೇಕು ಅಂತ ಸಾರಿಗೆ ಸಂಘಟನೆ ಒತ್ತಾಯಿಸಿದೆ. ದಿಲ್ಲಿ ಜಂತರ್ ಮಂತರ ಒಂದು ಮೈದಾನದಲ್ಲಿ ನಮ್ಮ ಪ್ರೊಟೆಸ್ಟ್ ಇರುತ್ತೆ. ಮೊದಲನೇ ಬೇಡಿಕೆ ಇವರು ಈ ಮೋಟರ್ ವೆಹಿಕಲ್ ಗೈಡ್ಲೈನ್ಸ್ ಅಲ್ಲಿ ಮಾಡಿರುವಂತ ವೈಟ್ ಬೋರ್ಡ್ ಟ್ಯಾಕ್ಸಿ ಮತ್ತೆ ವೈಟ್ ಬೋರ್ಡ್ 2 ವೀಲರ್ ನ ನಿಲ್ಲಿಸಬೇಕು. ಮತ್ತೆ ಮಿನಿಮಮ್ ಫೇರ್ ಏನಿದೆ ಅದನ್ನ ಕೊಡಬೇಕು ಹೊರತು ಅವ್ರಿಗೆ 50% ಫೇರ್ ನ ಇಳಿಸ್ಬಿಟ್ಟು ನಮ್ಮ ಚಾಲಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಈಗ ಕೇಂದ್ರ ಸರ್ಕಾರ ಮಾಡಿದೆ. ಅದರ ವಿರೋಧ ಮಾಡಿ ನಾವೆಲ್ಲ ಒಂದು ಹೋರಾಟ ಮಾಡ್ತಿದ್ದೇವೆ. ಈ ಕುರಿತಂತೆ TGPWU ಸಂಘಟನೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೂ ಪತ್ರ ಬರೆದಿದ್ದು ಸಮಸ್ಯೆ ಪರಿಹಾರಕ್ಕೆ ಮನವಿ ಮಾಡಿವೆ. ಚಾಲಕರ ಸಂಘಗಳು ಸರ್ಕಾರದೊಂದಿಗೆ ಮಾತುಕತೆಗೆ ಸಿದ್ಧವಿದ್ದು, ಒಂದು ವೇಳೆ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನ ಸಹ ನೀಡಿವೆ. ಕರ್ನಾಟಕದಲ್ಲೂ ಕೂಡ ನಮ್ಮ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರು ಇದನ್ನ ವಿರೋಧ ಮಾಡ್ತಾರೆ. ಏರ್ಪೋರ್ಟ್ ಅಲ್ಲೂ ಕೂಡ ವಿರೋಧ ಮಾಡ್ತಾರೆ. ವಿರೋಧ ಮಾಡಿ ಈ ಗೈಡ್ಲೈನ್ಸ್ ನ ಇವರು ವಾಪಸ್ ತಗೊಳ್ಳೇಬೇಕಾಗುತ್ತೆ. ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಇನ್ನು ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಮುಷ್ಕರದಲ್ಲಿ ತೆಲಂಗಾಣ, ಕರ್ನಾಟಕ, ಆಂಧ್ರ, ಗುಜರಾತ್, ಮುಂಬೈ, ದೆಹಲಿ ಸೇರಿದಂತೆ ಕೆಲ ರಾಜ್ಯಗಳ ಒಕ್ಕೂಟಗಳು ಭಾಗಿಯಾಗಲಿವೆ. ಹೀಗಾಗಿ ಇವತ್ತು ಓಲಾ, ಊಬರ್, ರ್ಯಾಪಿಡೋ ಸೇವೆ ನಂಬಿಕೊಂಡವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9.